ತಂದೆ ಮತ್ತು ಮಗನ ಸಂಬಂಧವು ಶಬ್ದಗಳಿಂದ ವಿವರಿಸಲಾಗದ ಒಂದು ಅಮೂಲ್ಯ ಬಂಧವಾಗಿದೆ. ತಂದೆಯ ಮೌನದಲ್ಲೇ ಮಗನಿಗಾಗಿ ಅಡಗಿರುವ ಅನಂತ ಪ್ರೀತಿ ಮತ್ತು ತ್ಯಾಗವಿದೆ. ಮಗನ ಪ್ರತಿ ಹೆಜ್ಜೆಯಲ್ಲೂ ತಂದೆಯ ಕನಸುಗಳು ಮತ್ತು ಆಶೆಗಳು ಹೆಜ್ಜೆ ಹಾಕುತ್ತವೆ. ಬನ್ನಿ ನಾವೀಗ ಈ ಅಮೂಲ್ಯವಾದ ಸಂಬಂಧ ಒಂದು ಸಣ್ಣ ಕಥೆಯನ್ನು ರಾತ್ರಿ ಮಳೆಯ ಸದ್ದು. ಮನೆಯ ಟಿನ್ಮಾಳಿಗೆಯ ಮೇಲೆ ಜೋರಾಗಿ ಮಳೆ ಬೀಳುತ್ತಿತ್ತು. ಸಣ್ಣ ಮನೆಯೊಳಗೆ ತಂದೆ ರಾಘವ ಮತ್ತು ಅವನ 10 ವರ್ಷದ ಮಗ ಅರುಣ ಮೌನವಾಗಿ ಕುಳಿತಿದ್ದರು. ಅರುಣನ ತಾಯಿ ಇತ್ತೀಚೆಗೆ ಅನಾರೋಗ್ಯದಿಂದ ದೂರವಾಗಿದ್ದಳು. ಮನೆಯ ಪ್ರತಿಯೊಂದು ಮೂಲೆಗೂ ಅವಳ ನೆನಪೇ ತುಂಬಿಕೊಂಡಿತ್ತು. ರಾಘವ ದಿನಗೂಲಿ ಕೆಲಸಗಾರ. ದಿನವೆಲ್ಲ ಕಷ್ಟಪಟ್ಟು ದುಡಿದರು. ಮನೆಗೆ ಬರುವಾಗ ಅವನ ಕಣ್ಣಲ್ಲಿ ಕಾಣಿಸಿಕೊಳ್ಳುವುದು ದಣಿವು ಮಾತ್ರವಲ್ಲ, ಮಗನ ಮುಂದೆ ದುರ್ಬಲನಾಗಿ ಕಾಣಬಾರದೆಂಬ ಹೋರಾಟವೂ ಆಗಿತ್ತು. ಅರುಣ ತನ್ನ ನೋವನ್ನು ಅಡಗಿಸಿಕೊಂಡು, ಅಪ್ಪಾ, ನಾನು ದೊಡ್ಡವನಾದ್ಮೇಲೆ ನಿಮ್ಮನ್ನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದ. ಆ ಮಾತು ಕೇಳಿದಾಗ ರಾಘವನ ಹೃದಯ ಒದ್ದೆಯಾಗುತ್ತಿತ್ತು. ಒಂದು ದಿನ ಶಾಲೆಯಲ್ಲಿ ನನ್ನ ಕುಟುಂಬ ಎಂಬ ವಿಷಯದ ಮೇಲೆ ಪ್ರಬಂಧ ಬರೆಯಲು ಹೇಳಿದರು. ಎಲ್ಲ ಮಕ್ಕಳು ತಮ್ಮ ತಾಯಿ ತಂದೆಯ ಬಗ್ಗೆ ಸಂತೋಷದಿಂದ ಬರೆಯುತ್ತಿದ್ದರು. ಅರುಣ ಮಾತ್ರ ಖಾಲಿ ಕಾಗದವನ್ನು ನೋಡುತ್ತ ಕುಳಿತ. ಕೊನೆಗೆ ಅವನು ಬರೆದದ್ದು, ನನ್ನ ಅಪ್ಪನೇ ನನ್ನ ಜಗತ್ತು. ಅದನ್ನು ಓದಿದ ಶಿಕ್ಷಕನ ಕಣ್ಣು ನೀರಾಯಿತು. ಆ ಸಂಜೆ ಅರುಣ ಆ ಪ್ರಬಂಧವನ್ನು ತಂದೆಗೆ ಓದಿ ಕೇಳಿಸಿದ. ರಾಘವ ತನ್ನ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಇಬ್ಬರ ಕಣ್ಣಲ್ಲೂ ನೀರು ತುಂಬಿತ್ತು. ಆದರೆ ಆ ಅಪ್ಪುಗೆಯಲ್ಲಿ ನೋವಿಗಿಂತಲೂ ಹೆಚ್ಚು ಪ್ರೀತಿಯಿತ್ತು. ಅಪ್ಪನಿಲ್ಲದ ಈ ಮನೆ ನನಗೆ ಈಗ ತುಂಬಾ ಖಾಲಿಯಾಗಿ ಕಾಣುತ್ತಿದೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಮಾತುಗಳು ಮಾತ್ರ ಪ್ರತಿಧ್ವನಿಸುತ್ತಿವೆ. ನೀವು ಹಿಡಿದ ಕೈ ಬಿಟ್ಟ ಕ್ಷಣದಿಂದ ನನ್ನ ಹೃದಯ ಒಡೆದಂತಾಗಿದೆ. ನಾನು ನಗಲು ಪ್ರಯತ್ನಿಸಿದರೂ ಕಣ್ಣೀರೇ ಮೊದಲಿಗೆ ಬರುತ್ತದೆ. ಮರೆತಂತೆ ಇದ್ದರೂ ಮರೆಯಲಾಗದ ಮಾಣಿಕ್ಯ ನೀನು. ಅಪ್ಪ, ಈ ವಿಡಿಯೋ ನಿನಗಾಗಿ ಅರ್ಪಣೆ. ಇಂತಿ ನಿನ್ನ ಪ್ರೀತಿಯ ಮಗ.